ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ LLB ಕಂಪ್ಲೀಟ್ ಮಾಡಿದ್ದೀರಿ, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿಗೆ ಹೋಗದೇನೆ ಪಾಸಿಂಗ್ ಸರ್ಟಿಫಿಕೇಟು, ಕಾನ್ವೊಕೇಶನ್ ಸರ್ಟಿಫಿಕೇಟು, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟು ತೆಗೆದುಕೊಳ್ಳುವುದು ಹೇಗೆ ಅನ್ನುವುದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲನೇದಾಗಿ KSLU ಆನ್ಲೈನ್ ಪೇಮೆಂಟ್ ಅಂತಂದೇಳಿ ನೀವು ಸರ್ಚ್ ಕೊಡಬೇಕು. ಅದಾದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಅದಾದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಎನಿ ಕ್ಯಾಟಗರಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ನಿಮಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬೇಕಾ, ಪಾಸಿಂಗ್ ಸರ್ಟಿಫಿಕೇಟ್ ಬೇಕಾ, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬೇಕಾ, ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡಬೇಕು. ಕಾನ್ವೊಕೇಶನ್ ಸರ್ಟಿಫಿಕೇಟು ಯಾವಾಗಲೂ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯವರು ಕಾನ್ವೊಕೇಶನ್ ಡೇ ಮಾಡಿಬಿಟ್ಟು ಅದಾದ ನಂತರ ಇಶ್ಯೂ ಮಾಡ್ತಾರೆ. ನಿಮ್ಗೆ ಅರ್ಜೆಂಟ್ ಬೇಕಿತ್ತಪ್ಪ ಅಂತಂದರೆ ನೀವೇನು ಮಾಡಬೇಕು, ಇಲ್ಲಿ ನೋಡ್ತಾ ಇರ್ಬೋದು ಕಾನ್ವೊಕೇಶನ್ ತತ್ಕಾಲ್ ಫೀಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಅಂದರೆ ಅಡ್ವಾನ್ಸಿಗೆ ನಿಮ್ಗೆ ಅರ್ಜೆಂಟ್ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನೀವೇನು ಮಾಡಬೇಕು, 5000 ಚಿಲ್ಲರೆ ಏನಿದೆ ಅಮೌಂಟು, ಆ ಅಮೌಂಟನ್ನು ಪೇ ಮಾಡಿಬಿಟ್ಟು ನೀವೇನು ಮಾಡಬೇಕು, ಕಾನ್ವೊಕೇಶನ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೋದು. ಈಗ ನಾನೀಗ ಪಾಸಿಂಗ್ ಸರ್ಟಿಫಿಕೇಟು ಮತ್ತು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ಗೆ ಯಾವ ಥರ ಅಪ್ಲೈ ಮಾಡುವುದು, ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟು ನೋಡ್ತಾ ಇರ್ಬೋದು, ಇಲ್ಲಿ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು. ಅದಾದ ನಂತರ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬೇಕು. ಇಲ್ಲಿ ಯಾವುದಾದ್ರೂ ರಿಜಿಸ್ಟರ್ ನಂಬರ್ ಇತ್ತು ಅನ್ಕೋರಿ, ಅದು ಹಾಕ್ರಿ. ಅದಾದ ನಂತರ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾವುದಾದ್ರೂ ಇತ್ತಂದರೆ ಹಾಕ್ಬೋದು ನೀವು. ಯಾವ ಕೋರ್ಸ್ ಮಾಡಿದಿರಿ, 3 years LLB ಮಾಡಿದಿರಾ ಅಥವಾ 5 years LLB ಮಾಡಿದಿರಾ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನಾನು 3 years ಮಾಡಿದ್ದೀನಿ, 3 years LLB ಅಂತಂದೇಳಿ ಹಾಕಿದ್ದೀನಿ. ಅದಾದ ನಂತರ ನೀವು ಕಾಲೇಜ್ ನೇಮ್ ಹಾಕಬೇಕು. ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದಿರಿ ಆ ಕಾಲೇಜ್ ನೇಮ್ ಹಾಕಬೇಕು. ಸಿದ್ಧಾರ್ಥ್ ಲಾ ಕಾಲೇಜ್ ಅಂತೇಳಿ ನಾವು ಟೈಪ್ ಮಾಡಿದ್ವಿ. ಅದಾದ ನಂತರ ಡೀಟೇಲ್ಸ್ ಆಫ್ ಸಬ್ಜೆಕ್ಟ್ಸ್ ಅಪ್ಲೈಯಿಂಗ್ ಫರ್, ನೀವು ಪಾಸಿಂಗ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತಾ ಇದ್ರೆ ಪಾಸಿಂಗ್ ಸರ್ಟಿಫಿಕೇಟ್ ಅಂತೇಳಿ ನೀವು ಟೈಪ್ ಮಾಡಬೇಕು. ಪಾಸಿಂಗ್ ಸರ್ಟಿಫಿಕೇಟ್ ಅಂತಂದೇಳಿ ಟೈಪ್ ಮಾಡಬೇಕು. ಫೀಸ್ ಎಷ್ಟಿರುತ್ತೆ ಯಾವಾಗಲೂ ಅಂದರೆ 120 rupees ಪಾಸಿಂಗ್ ಸರ್ಟಿಫಿಕೇಟಿಗಿದೆ, 120 rupees ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟಿಗಿದೆ. ಆದ್ದರಿಂದ ನಾನು ಏನು ಮಾಡ್ತೀನಿ, ಈಗ 120 ಅಂತಂದೇಳಿ 120 ಅಂತಂದೇಳಿ ಹಾಕಬೇಕು. ಅದಾದ ನಂತರ ರಿಮಾರ್ಕ್ಸ್ ಏನು ನಿಮಗೆ ಇತ್ತಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ನಿಮ್ಮ ನೇಮ್ ಹಾಕಬೇಕು. ಅದಾದ ನಂತರ ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ನೀವು ಮೊಬೈಲ್ ನಂಬರ್ ಹಾಕಬೇಕು. ಅದಾದ ನಂತರ ಇಮೇಲ್ ID ಇತ್ತಂದರೆ ಇಮೇಲ್ ID ಹಾಕಿ. ಇಲ್ಲಿ ಐ ಹ್ಯಾವ್ ರೀಡ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕ್ಬೇಕು. ಇಲ್ಲಿ DWWEH ಅಂತಂದೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ಬೇಕು. ನೆಕ್ಸ್ಟ್ ಅಂದಮೇಲೆ ಈ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ. ನೀವೆಲ್ಲ ಕರೆಕ್ಟ್ ಇತ್ತಂದರೆ ನೋಡ್ಕೊಳ್ರಿ, ಡನ್ ಅಂದ್ಬಿಡ್ರಿ. ಕರೆಕ್ಟ್ ಇಲ್ಲ ಅಂದರೆ ಕರೆಕ್ಷನ್ ಮಾಡಿಕೊಂಡು ಮತ್ತೆ ರಿಪೀಟಾಗಿ ಎಲ್ಲ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕು. ಅದಾದ ನಂತರ ಈ ರೀತಿಯಾಗಿ ಬರುತ್ತೆ. ಪೇಮೆಂಟ್ ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನ ಇವರು ತೋರಿಸಿದ್ದಾರೆ. ಇಲ್ಲಿ UPI ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ನಿಮಗೆ QR ಕೋಡ್ ಬರುತ್ತೆ. ಈ QR ಕೋಡ್ನ ಏನು ಮಾಡಬೇಕು, ಸ್ಕ್ಯಾನ್ ಮಾಡಿಬಿಟ್ಟು ನೀವು 120 rupeesನ ಪೇ ಮಾಡಬೇಕು. ಅದಾದ ನಂತರ ಇಲ್ಲಿ ನೋಡಿರಿ SB ಕಲೆಕ್ಟ್ ನಂಬರ್, ರೆಫರೆನ್ಸ್ ನಂಬರ್ ಇದೆಯಲ್ಲ, ಈ ರೆಫರೆನ್ಸ್ ನಂಬರ್ ಏನು ಮಾಡಬೇಕಪ್ಪ ಅಂತಂದರೆ 2 ಫಾರ್ಮ್ಯಾಟ್ ಇದ್ದಾವೆ.
ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಫಾರ್ಮೇಟು, ಇನ್ನೊಂದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಫಾರ್ಮೇಟ್ ಅಂತಂದೇಳಿ 2 ಫಾರ್ಮೇಟ್ ಇದ್ದಾವೆ. ಆ ಫಾರ್ಮೇಟಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ನೀವು DD ನಂಬರ್ ಹಾಕಬೇಕು. ಇದು ರೆಫರೆನ್ಸ್ ನಂಬರ್ ಹಾಕಿ 120 ರೂಪೀಸ್ ಪೇ ಮಾಡಿದ್ದೀನಿ ಅಂತಂದೇಳಿ ತುಂಬಿ, ಮತ್ತು ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲ ಫಿಲ್ ಮಾಡಿಬಿಟ್ಟು ನೀವು ಕಾಲೇಜ್ ಪ್ರಿನ್ಸಿಪಾಲ್ ಅವರಿಂದ, ಅಂದರೆ ಈಗ ಫಾರ್ಮೇಟ್ 2 ಫಾರ್ಮೇಟ್ ಇದಾವಲ್ಲ, 2 ಫಾರ್ಮೇಟ್ಗೂ ಕೂಡ ನೀವು ಕಾಲೇಜ್ ಪ್ರಿನ್ಸಿಪಾಲ್ ಅವರ ಸಹಿ ಮತ್ತು ಸೀಲ್ ಹಾಕ್ಸ್ಕೋಬೇಕು. ಅದರ ಜೊತೆಗೆ ನೀವೆಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಯಾವ್ಯಾವ ಇದಪ್ಪ, ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು, ಫೋರ್ತ್ ಸೆಮ್ಮು, ಫಿಫ್ತ್ ಸೆಮ್ಮು, ಸಿಕ್ಸ್ ಸೆಮ್ಮು, ಎಲ್ಲ ಸೆಮ್ ಮಾರ್ಕ್ಸ್ ಕಾರ್ಡ್ಗಳು ಕೂಡ ನೀವೇನು ನೋಡಬೇಕು, ಪ್ರಿನ್ಸಿಪಾಲ್ ಅವರ ಸಹಿ ಮತ್ತು ಸೀಲನ್ನು ಹಾಕ್ಸ್ಕೋಬೇಕು. ಅದಾದ ನಂತರ ನೀವೇನು ಮಾಡಬೇಕು, ಈ ಪೇಮೆಂಟ್ ರಿಸಿಪ್ಟ್ ಇರುತ್ತಲ್ವ, ಈ ರಿಸಿಪ್ಟ್ನ ತೆಗೆದುಕೊಂಡು ಇದಕ್ಕೂ ಕೂಡ ಏನು ಮಾಡಬೇಕು, ನೀವು ಪ್ರಿನ್ಸಿಪಾಲ್ ಅವರ ಸಹಿ ಮತ್ತು ಸೀಲನ್ನು ಹಾಕಿಸ್ಕೊಂಡು ಒಂದು ಪೋಸ್ಟ್ ಮುಖಾಂತರ ಕಳಿಸ್ಬೇಕು. ನೀವು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ, ನವನಗರ, ಹುಬ್ಬಳ್ಳಿ, ಆ ವಿಳಾಸಕ್ಕೆ ನೀವೇನು ಮಾಡಬೇಕು, ಪೋಸ್ಟ್ ಮಾಡಬೇಕು. ಇದನ್ನೆಲ್ಲ ಫೀಸ್ ರಿಸಿಪ್ಟು 2, ಪಾಸಿಂಗ್ ಸರ್ಟಿಫಿಕೇಟ್ 1 ಪ್ಲಸ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ 1, ಅದರ ಜೊತೆಗೆ ಫೀಸ್ ರಿಸಿಪ್ಟ್ ನೀವು ಪೇ ಮಾಡಿದ್ದೀರಲ್ಲ, ಈ ರಿಸಿಪ್ಟ್ 2, ಒಂದು ಪ್ರೊವಿಷನಲ್ ಡಿಗ್ರಿ, ಇನ್ನೊಂದು ಪಾಸಿಂಗ್ ಸರ್ಟಿಫಿಕೇಟ್ ಫೀಸ್ ರಿಸಿಪ್ಟ್, ಪ್ಲಸ್ ಎಲ್ಲ ಸೆಮ್ ಮಾರ್ಕ್ಸ್ ಕಾರ್ಡ್ಸು. ಇವಾಗ ಫಸ್ಟ್ ಸೆಮ್ಮಿಂದ ಹಿಡಿದು ಸಿಕ್ಸ್ತ್ ಸೆಮ್ವರೆಗೂ ನೀವೇನು ಮಾಡಬೇಕು, ಮಾರ್ಕ್ಸ್ ಕಾರ್ಡ್ಗಳಿಗೆ ಎಲ್ಲದಕ್ಕೂ ಸೈನ್ ಹಾಕ್ಸ್ಬಿಟ್ಟು ನೀವೇನು ಮಾಡಬೇಕು, ಎಲ್ಲದಕ್ಕೂ ಒಂದು ಸೆಟ್ ಫಿನ್ ಮಾಡಿ 2 ಪಾಸಿಂಗ್ ಸರ್ಟಿಫಿಕೇಟು ಪ್ಲಸ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ 2 ಎಲ್ಲ ಹಾಕ್ಬಿಟ್ಟು ಒಂದು ಇದರಲ್ಲಿ ಪೋಸ್ಟ್ ಮಾಡ್ಬೇಕು. ನೀವು ಅದರಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಇನ್ನೊಂದು ಎನ್ವೆಲಪ್ ಕವರ್ ಹಾಕಿ ಅದರ ಮೇಲೆ ಅಡ್ರೆಸ್ ಬರೀಬೇಕು. ನೀವು ನಿಮ್ಮ ಅಡ್ರೆಸ್ಸು ಪ್ರಾಪರ್ ಆಗಿರೋಂಥ ಅಡ್ರೆಸ್, ನಿಮ್ಮ ಅಡ್ರೆಸ್ ಬರೆದ್ಬಿಟ್ಟು ಅದರೊಳಗಡೆ ಎನ್ವೆಲಪ್ ಕವರ್ ಒಳಗಡೆ ಇನ್ನೊಂದು ಕವರ್ ಹಾಕಿ ಅದ್ರ ಮೇಲೆ ಅಡ್ರೆಸ್ ಬರೆದು ನೀವೇನು ಮಾಡಬೇಕು, ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡಿ ನಿಮಗೆ ಒಂದು 15 ದಿನದ ಒಳಗಡೆ ಆಗಿ ಅವರು ನಿಮಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಆಗಲಿ ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆಗಲಿ ಮತ್ತು ಇನ್ನೊಂದು ಪಾಸಿಂಗ್ ಸರ್ಟಿಫಿಕೇಟ್ 3 ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ 15 ದಿನದ ಒಳಗಡೆ ಆಗಿ ನಿಮಗೆ ಕಳಿಸ್ಕೊಡ್ತಾರೆ. ಯಾರೆಲ್ಲ ಈ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಲೈಕ್, ಶೇರು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಗುಡ್ ಲಕ್ಕು, ಧನ್ಯವಾದಗಳು.